ಬನ್ನಿ ಯಾರ ಬನ್ನಿ. ಇವತ್ತಿನ ದೇಶದ ಪರಿಸ್ಥಿತಿ ಏನಾಗ್ತಿದೆ ಅಂದರೆ 1947ನೇ ಇಸ್ವಿಯಿಂದ ನಾವು ಅದಕ್ಕೆ ಮುಂಚಿತವಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಹೋರಾಟಗಾರರು ದೇಶಕ್ಕೆ ತಮ್ಮ ಪ್ರಾಣ ತ್ಯಾಗವನ್ನೇ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಅಂತಹ ಒಂದು ಭಾರತ ದೇಶವನ್ನು ಹೋರಾಟಗಳ ಹುತಾತ್ಮರ ತ್ಯಾಗಮಯಿ ಒಂದು ಮುಖಂಡರಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. 47ನೇ ಇಸ್ವಿಯಿಂದ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮತ್ತು ಶಾಂತಿಯ ಒಂದು ಹೋರಾಟದಿಂದ ಇವತ್ತು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಈ ಭಾರತ ದೇಶಕ್ಕೆ ಪಡೆದ್ವಿ. ಅಂದಿನಿಂದ 47ರಿಂದ 2025 ಏನಿದೆ ಅಲ್ಲಿವರೆಗೂ ನಾವು ಈ ದೇಶದ ಸ್ವಾತಂತ್ರ್ಯವನ್ನು ಸಂತೋಷ, ಸುಖ, ನೆಮ್ಮದಿಯಿಂದ ಪ್ರತಿ ಕುಟುಂಬವು ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ. ಆಗಸ್ಟ್ 15 ಬಂದರೆ ದೇಶಕ್ಕೆ ಒಂದು ಮಹಾ ಹಬ್ಬ. ಅಂಥ ಮಹಾ ಹಬ್ಬವನ್ನು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಗಿಂತ ಭಾರತ ದೇಶಕ್ಕೆ ಪ್ರತಿ ಮನೆಯಲ್ಲೂ ಸ್ವಾತಂತ್ರ್ಯದ ಹಬ್ಬವನ್ನು ಮಾಡ್ತೀವಿ. ಇಂತಹ ಹಬ್ಬವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ನೆಹರು ಗಾಂಧಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರವರು ಹಾಗೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತು ನಮ್ಮ ಏನು ಮನಮೋಹನ್ ಸಿಂಗ್ ಅವರವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿಯವರು. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇವರೆಲ್ಲ ದೇಶಕ್ಕಾಗಿ ತಮ್ಮ ಜೀವನವನ್ನು, ತಮ್ಮ ಕುಟುಂಬ ಪ್ರಾಣವನ್ನು ತ್ಯಾಗ ಮಾಡಿದಂಥ ಬಲಿದಾನದ ಕುಟುಂಬದ ಒಂದು ಪರಿವಾರ. ಈಗ ನಾವು ಇಂಥ ಪರಿವಾರದಿಂದ ನಾವೆಲ್ಲರೂ 10 ರೂಪಾಯಿ ಇಲ್ದಿರೋ ಖಾಲಿ ಬಿಟ್ಟಿರುವಂಥ ಬ್ರಿಟಿಷರು ಬಿಟ್ಟಿರೋದಂಥ ಈ ದೇಶವನ್ನು ಇವತ್ತು ಪ್ರತಿಯೊಬ್ಬ ITC ಅವರು 1 ಲಕ್ಷ 5 ಲಕ್ಷ ಸಂಬಳ ತಗೊಳ್ಳೋ ಒಂದು ಮಟ್ಟಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಈ ಬಲಿದಾನದ ಕುಟುಂಬ. ಇಂತಹ ಕುಟುಂಬಕ್ಕೆ ಏನು ಯುವಕರು ಇವತ್ತು ತಂತ್ರಗಾರಿಕೆಯಲ್ಲಿ ಮುಳುಗೋಗಿದ್ದಾರೆ, ಮೊಬೈಲು ಮತ್ತು ವಾಟ್ಸಪ್ಪು ಮತ್ತು ಈಗ ಇದರಲ್ಲಿ ಏನು ಮುಳುಗಿದ್ದಾರೆ ಆ ವಿಚಾರವನ್ನು ಕೇಂದ್ರ BJP ಸರ್ಕಾರ ತೆಗೆದುಕೊಂಡು ಇವತ್ತು ಇಲ್ಲ ಸಲ್ಲದ ಹೇಳಿ ಹಿಂದೂ, ಮುಸಲ್ಮಾನು, ಹಲಾಲು, ಹಿಜಾಬು ಈ ರೀತಿಯ ಧರ್ಮ ಜಾತಿಗಳು ಯುವಕರನ್ನು ತಲೆ ಕೆಡಿಸಿ ಇವತ್ತು ದೇಶನ ಅಲ್ಲೋಲ ಕಲ್ಲೋಲ ಮಾಡೋರು ಹೊರಟಿದೆ. ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂದರೆ ಈ 11 ವರ್ಷದಲ್ಲಿ BJP ಸರ್ಕಾರದಿಂದ 1947ರಿಂದ 2025ವರೆಗೂ ನಾವು ಏನು ಸ್ವಾತಂತ್ರ್ಯವಾಗಿ ಬದುಕ್ತಿದ್ವಿ ಜನ, ಈ 11 ವರ್ಷದಲ್ಲಿ ಅದು ಇದೆಯಾ ಅನ್ನೋದನ್ನ ನಾವು ಭಾರತೀಯರು ಯೋಚನೆ ಮಾಡ್ತೀವಿ. ಇವತ್ತು ದೇಶ ವಿದೇಶಗಳಲ್ಲೂ ಹೆಸರುವಾಸಿ ಭಾರತೀಯರು ಅಂದರೆ ತುಂಬ ಶಾಂತಿ ಸ್ವಭಾವದವರು, ಒಳ್ಳೆಯವರು, ಇಂಡಿಯಾ ಅಂದರೆ ಗ್ರೇಟ್ ಅನ್ನೋ ಒಂದು ಮಟ್ಟಕ್ಕೆ ಈ ದೇಶ ಇತ್ತು. ಆದರೆ 11 ವರ್ಷಗಳಿಂದ ಭಾರತ ಅಂದರೆ ಮುಸಲ್ಮಾನ ಎಂಬ ಗಲಾಟೆಗಳು ವಿದೇಶದಲ್ಲಿ ಕೂಡ ಚರ್ಚೆ ಆಗುವ ಮಟ್ಟಕ್ಕೆ ಭಾರತದ ಘನತೆ, ಗೌರವವನ್ನು ನಾವು ಕಳೆದಿದ್ದೇವೆ. ನಾವು ಹೇಳೋದು ಹಿಂದೂ ಆಯಿತು, ಹಿಂದೂಗಳು ಏನು ಮಾಡಿದ್ದೀರ? ಈಗ ರಾಷ್ಟ್ರ ಧ್ವಜ ಭಾರತ. ಈಗ ಇವರು ಎಲ್ಲೂ RSS ಸಂಘಟನೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ತು ಇರ್ಬೋದು, ಏನೇನು ಇವರ ಒಂದು ಈ ಗುಂಪು ಕಟ್ಕೊಂಡು ದೇಶನ ಇಕ್ಕಟ್ಟಕ್ಕೆ ಸೇರಿಸಿದ್ದಾರೆ. ಅವ್ರು ಯಾರು ರಾಷ್ಟ್ರ ಧ್ವಜದ ಬಾವುಟಕ್ಕೆ ಸ್ವಲ್ಪ ಕೂಡ ಗೌರವತೆ ಘನತೆ ಕೊಡೋದಿಲ್ಲ. ಈಗ ಇವರು ಪಹಲ್ಗಾಮ ದಾಳಿಯಿಂದ ಎಚ್ಚೆತ್ಕೊಂಡು ಈಗ ತಿರಂಗ ಪಾದಯಾತ್ರೆ ಮಾಡ್ತಿದ್ದಾರೆ. ಸ್ವಾಮಿ, ನೀವು ತಿರಂಗ ಪಾದಯಾತ್ರೆ ಮಾಡಿಬಿಡಿ, ಹಿಂದೂ ಪಾದಯಾತ್ರೆ ಮಾಡಿ, ಹಿಂದೂ ಬಾವುಟ ಇಟ್ಕೊಂಡು ಓಡಾಡಬೇಕು. ತಿರಂಗ ನಿಮಗೆ ಬೇಕಾಗಿಲ್ಲ, ನೀವು ತಿರಂಗಕ್ಕೆ ಬೆಲೆ ಕೊಡೋರು ಅಲ್ಲ. ಹಾಗಾಗಿ ಹೆಸರು ಬದಲಾವಣೆ ಮಾಡೋದು ಮತ್ತು ಧ್ವಜ ಬದಲಾವಣೆ ಮಾಡೋದು ಇದೇ ಆಗಿದೆ ನಿಮಗೆ. ಹಾಗಾಗಿ ನಾನು ತಮ್ಮಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಈ ದೇಶದ ಜನರಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಹಿಂದುತ್ವ ಮತ್ತು ಮುಸಲ್ಮಾನು ಇನ್ನಿತರ
ಅದು ದೊಡ್ಡದೈತೆ ನೋಡು ಹಾರ ಹಿಂದೆ. राहुल गांधी की, सोनिया गांधी की, मल्लिकार्जुन खड़गे की, सिद्धरामैया की, डी.के. शिवकुमार की, बोलो कांग्रेस पार्टी की, बोलो राहुल गांधी की, बोलो सोनिया गांधी की, वंदे मातरम, वंदे मातरम, वंदे मातरम। ಬೆಂಗಳೂರು ಉತ್ತರ ಅಧ್ಯಕ್ಷರಾದ ಮೋಹನ್ ಕುಮಾರ್ಜಿ ಅವರ ನೇತೃತ್ವದಲ್ಲಿ ಒಂದು ವೀರ ಯೋಧರಿಗೆ ಸಲಾಂ ರಾಷ್ಟ್ರದ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರಣಾಂತರದಿಂದ ಈ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅವರ ತಾಯಿ ನಿಧನ ಹೊಂದಿದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷದ IBM WFC ಉತ್ತರ ಭಾಗದಿಂದ ಕಾರ್ಯಕ್ರಮ ಮುಂದಿನ